ಅದೇ ರೀತಿ ತೀರ್ಪುಗಾರರೇ. ಪುಸ್ತಕಗಳು ಮಾನವ ಜ್ಞಾನ ಮತ್ತು ಜೀವನ ಪಾಠಗಳ ಅಮೂಲ್ಯ ತಾಣವಾಗಿದೆ. ಇವು ಕೇವಲ ಅಕ್ಷರಗಳ ಸಂಗ್ರಹಗಳಲ್ಲ, ಬದಲಾಗಿ ಜಗತ್ತಿನ ಮತ್ತು ಜೀವನದ ಆಳವಾದ ಅರ್ಥಗಳನ್ನು ತಿಳಿಸುವ ಒಂದು ತಾಂತ್ರಿಕ ಮಾಂತ್ರಿಕ ಕಿಟಕಿಗಳಾಗಿದೆ. ಇದು ಜಗತ್ತನ್ನು ಬಹಳ ಹತ್ತಿರದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ, ಸಹಾಯಕವಾಗಿದೆ. ಅದೇ ರೀತಿಯ ಒಂದು ಪುಸ್ತಕ ಥೇಮ್ಸ್ ತಟದ ತವಕ ತಲ್ಲಣ. ಇದನ್ನು ಬರೆದವರು ಸತೀಶ್ ಚಪ್ಪರಿಕೆ. ಕವಿಯವರು ತನ್ನ ಜೀವನದ ಪ್ರವಾಸ ಕಥನವನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಈ ಪ್ರವಾಸ ಕಥನದಲ್ಲಿ ಕವಿಯವರು ತನ್ನ ಜೀವನದ ತನ್ನ ಗುರಿಯನ್ನು ಸಾಧಿಸುವ ಒಂದು ತನ್ನ ಸಾಧನೆಯನ್ನು ತಿಳಿಸುತ್ತಾರೆ. ಲೇಖಕರು ಪ್ರಮುಖವಾಗಿ ಇಲ್ಲಿ ಒಬ್ಬ ಪತ್ರಕರ್ತನ ಆತನ ಯಶಸ್ಸನ್ನು ಈ ಪುಸ್ತಕದ ಮುಖಾಂತರ ನಮಗೆ ತಿಳಿಯಬಹುದಾಗಿದೆ. ಲೇಖಕರು ಶಿವನಿಂಗ್ ಸ್ಕಾಲರ್ಶಿಪ್ ಮುಖಾಂತರ, ಅಂದರೆ ಶಿವನಿಂಗ್ ಸ್ಕಾಲರ್ಶಿಪ್ ಅಂದರೆ ಲಂಡನ್ ಅಂದರೆ ಬ್ರಿಟನ್ ಸರ್ಕಾರ ಕೈಗೊಂಡಂತಹ ಭಾರತೀಯರಿಗೆ, ಅಂದರೆ ಭಾರತೀಯ ಪತ್ರಕರ್ತರಿಗೆ ಮಾತ್ರ ಒಂದು ಸೀಮಿತವಾಗಿರುವಂತಹ ಶಿವನಿಂಗ್ ಸ್ಕಾಲರ್ಶಿಪ್, ಅಂದರೆ ಭಾರತದ ಪ್ರಮುಖ ಪತ್ರಿಕೆಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ವ್ಯಕ್ತಿಗಳನ್ನು ಅವರನ್ನು ಆಯ್ಕೆ ಮಾಡಿ ಲಂಡನ್ನ ಪ್ರವಾಸಗಳಲ್ಲಿ, ಲಂಡನ್ನ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಭೇಟಿ ಮಾಡುವಂತಹ ಒಂದು ಅವಕಾಶ. ಈ ಭಾರತದಲ್ಲಿ 12 ಮಂದಿ ವ್ಯಕ್ತಿಗಳನ್ನು ಶಿವನಿಂಗ್ ಸ್ಕಾಲರ್ಶಿಪ್ನಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಇದರಲ್ಲಿ 11 ಮಂದಿ ವ್ಯಕ್ತಿಗಳು ಇಂಗ್ಲಿಷ್ ಪತ್ರಿಕೆಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ವ್ಯಕ್ತಿಗಳಾಗಿರುತ್ತಾರೆ. ಒಬ್ಬನೇ ಒಬ್ಬ ವ್ಯಕ್ತಿ, ಅಂದರೆ ಸತೀಶ್ ಚಪ್ಪರಿಕೆಯವರು ಒಬ್ಬರೇ, ಅಂದರೆ ಪ್ರಜಾವಾಣಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸತೀಶ್ ಚಪ್ಪರಿಕೆ ಶಿವನಿಂಗ್ ಸ್ಕಾಲರ್ಶಿಪ್ನಲ್ಲಿ ಆಯ್ಕೆಯಾಗುತ್ತಾರೆ. ಅದು ಅವರ ಸೌಭಾಗ್ಯವಾಗಿರುತ್ತದೆ. ಇವರು ಲಂಡನ್ಗೆ ತೆರಳಿದಾಗ ಅವರು ತಮ್ಮ ಚಿಕ್ಕಪ್ಪನ ಜೊತೆ ವಾಸವಿರುತ್ತಾರೆ. ಲಂಡನ್ನಲ್ಲಿ ಹಲವಾರು ಪತ್ರಿಕೆಗಳಿಗೆ ಅವರು ಭೇಟಿ ನೀಡುತ್ತಾರೆ. ಪ್ರಮುಖವಾಗಿ ನಾವು ಕಾಣುವಂತೆ ನಮ್ಮ ಪ್ರಜಾವಾಣಿ, ನಮ್ಮ ಉದಯವಾಣಿ, ಅದೇ ರೀತಿ ವಾರ್ತಾಭಾರತಿ, ಇವುಗಳು ಸರಿಸುಮಾರು 25 ಅಥವಾ 40, 50, 60 ವರ್ಷಗಳ ಏನು ಉದ್ಯೋಗಗಳು, ಅವರ ಸೇವೆಗಳನ್ನು ಸಲ್ಲಿಸಿರುವಂತಹ ಪತ್ರಿಕೆಗಳು. ಆದರೆ ಲಂಡನ್ನಲ್ಲಿ ಅವರು ಕಂಡಂತಹ ಅವರ ಪತ್ರಿಕೆಗಳು ಸರಿಸುಮಾರು 180 ವರ್ಷಗಳ ಹಳೆಯ ಏನು ಸೇವೆಗಳನ್ನು ಸಲ್ಲಿಸುವಂತಹ ಪತ್ರಿಕೆಗಳಿಗೆ ದ ಸನ್ ಅಂತಹ ಸರಿಸುಮಾರು 3,91,000 ಏನು ದಿನನಿತ್ಯ ಪ್ರಸಾರವಾಗುವಂತಹ ಪತ್ರಿಕೆಗಳಿಗೆ ಅವರು ಭೇಟಿ ನೀಡುತ್ತಾರೆ. ಅವರು ನಂತರ ಅವರು ಭೇಟಿ ನೀಡುವಂತಹ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ ಮೇಣದ ಬತ್ತಿ ಮ್ಯೂಸಿಯಂ. ಈ ಮೇಣದ ಬತ್ತಿ ಮ್ಯೂಸಿಯಂ ಮೇಡಮ್ ಟ್ರುಡಿಸಾ ಅವರು ನಿರ್ಮಿಸಿದಂತಹ ಒಂದು ಮೇಣದ ಬತ್ತಿ ಮ್ಯೂಸಿಯಂಗೆ ಅವರು ತಲುಪುವಾಗ ಅಲ್ಲಿ ನಮ್ಮ ಭಾರತೀಯರಾದಂತಹ ಮಹಾತ್ಮ ಗಾಂಧೀಜಿ, ಅದೇ ರೀತಿ ನೆಹರೂರವರು, ಅದೇ ರೀತಿ ನಮ್ಮ ನಟರಾದಂತಹ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅದೇ ರೀತಿ ಅಮೀರ್ ಖಾನ್ ಅವರ ಮೂರ್ತಿಗಳನ್ನು ಕಾಣುತ್ತಾರೆ. ಇಲ್ಲಿ ಪ್ರಮುಖವಾಗಿ ನಮಗೆ ಗಮನಿಸಬಹುದಾದ ಒಂದು ಸಾಧನೆ ಏನೆಂದರೆ, ಲೇಖಕರು ತನ್ನ 10 ವರ್ಷಗಳಲ್ಲಿ ಏನು ಮಾಡ್ತಾ ಇರ್ತಾರೆ ಅಂದರೆ, ಹೋಟೆಲ್ ಒಂದರಲ್ಲಿ ಕ್ಲೀನರ್ ಆಗಿ ಸೇವೆ ಸಲ್ಲಿಸುವಂತಹ ಒಬ್ಬ ವ್ಯಕ್ತಿ ಜಗತ್ತಿನ ಅತ್ಯಂತ ಶ್ರೇಷ್ಠ ಪತ್ರಿಕೆ ಬ್ರಿಟನ್ನ ದ ಸನ್ನಲ್ಲಿ 1 ತಿಂಗಳುಗಳ ಕಾಲ ಸೇವೆ ಸಲ್ಲಿಸುತ್ತಾರೆ. ಮಾತ್ರವಲ್ಲ, ಅವರು ಅದರಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಒಬ್ಬ ಕನ್ನಡಿಗನಾಗಿ, ಒಬ್ಬ ಕರ್ನಾಟಕದವನಾಗಿ ಲಂಡನ್ನ ಅತ್ಯಂತ ಹಳೆಯದಾದ ಸರಿಸುಮಾರು 180 ವರ್ಷ ಹಳೆಯದಾಗಿ ಸೇವೆ ಸಲ್ಲಿಸುವಂತಹ ಒಂದು ಪತ್ರಿಕೆಯಲ್ಲಿ ಕೆಲಸದಲ್ಲಿ ತೊಡಗಿರುತ್ತಾರೆ. ಮತ್ತು ಹಲವಾರು ವಿಮರ್ಶೆಗಳನ್ನು ನಮಗೆ ಕಾಣಬಹುದು. ಪ್ರಮುಖವಾಗಿ ಅವರು ಬ್ರಿಟನ್ನ BBC ಮಾಧ್ಯಮದ ಕುರಿತು ಹಲವಾರು ವಿಮರ್ಶೆಗಳನ್ನು ಮಾಡುತ್ತಾರೆ. BBC ಮಾಧ್ಯಮದ ಕುರಿತು. ಸಮಯಗಳಿಗೆ ವಿರಾಮ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲ ವಬರಕಾತು. ನನ್ನ ಪ್ರೀತಿಯ ಓದು ಮಿತ್ರರೇ, ನನಗೆ ದಕ್ಕಿದ ವಿಷಯ ಅಂಡಮಾನ್ ಕಂಡ ಹಾಗೆ. ಇದನ್ನು ಬರೆದಿರುವರು ಡಾಕ್ಟರ್ HS ಅನುಪಮ ಅವರು. ಇವರು ಒಬ್ಬರು ವೈದ್ಯಕೀಯ ಕೂಡ ಹೌದು, ಒಬ್ಬ ಲೇಖಕಿಯೂ ಕೂಡ ಹೌದು. ಇವರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು. ಇವರು ತಮ್ಮ ವೈದ್ಯಕೀಯ ಜೀವನವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕಡೆಗಳಲ್ಲಿ ಮಾಡಿದ್ದಾರೆ. ಇವರು ಈ ಅಂಡಮಾನ್ ಕಂಡ ಹಾಗೆ ಎಂಬ ಈ ಪುಸ್ತಕಕ್ಕೆ ಹೆಸರಿಡಲು ಕಾರಣವೇನೆಂದರೆ, ಈ ಪುಸ್ತಕವನ್ನು ಓದಿದ ಒಬ್ಬ ವ್ಯಕ್ತಿಯು ಅವನ ಮನಸ್ಸಿನಲ್ಲಿ ಈ ಅಂಡಮಾನನ್ನು ಒಮ್ಮೆ ಹಾದು ಹೋಗಬೇಕೆಂಬ ನಿಟ್ಟಿನಲ್ಲಿ ಈ ಅಂಡಮಾನ್ ಕಂಡ ಹಾಗೆ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಈ ಅಂಡಮಾನ್ ಮತ್ತು ಈ
ಅಂಡಮಾನ್ ಖಂಡಕ್ಕೆ ಇವರಿಗೆ ಹೋಗಲು ಪ್ರೇರಕವಾಗಿದ್ದು ನಮ್ಮ ತೇಜಸ್ವಿಯವರು ಮತ್ತು ರಹಮತ್ ತರೀಕೆರವರು ತಮ್ಮ ಪ್ರವಾಸ ಕಥನ ಮತ್ತು ಅವರ ಅನುಭವವನ್ನು ತಿಳಿದು ಲೇಖಕರಿಗೆ ಪ್ರೇರಿತವಾಗಿ ಇವರು ಅಂಡಮಾನ್ಗೆ ಹೋಗ್ತಾರೆ. ಅಂಡಮಾನ್ಗೆ ಮೊದಲಿನಾಗಿ ಇವರು ಹೋಗೋದು ಫ್ಲೋರ್ ಎಂಬ ಜಲಮಾರ್ಗದಿಂದ ಇವರು ಅಂಡಮಾನ್ಗೆ ಹೋಗ್ತಾರೆ. ಹೋಗುತ್ತಾ ಇವರು ಹಲವಾರು ಅಂಡಮಾನ್ನ ಕುರಿತು ಇತಿಹಾಸವನ್ನು ಇದರಲ್ಲಿ ಬಿಚ್ಚಿಡುತ್ತಾರೆ. ಮೊದಲನೇದಾಗಿ ನಮ್ಮ 2ನೇ ಶತಮಾನದಲ್ಲಿ ಅಲೆಕ್ಸಾಂಡರನು ಅಂಡಮಾನನ್ನು ನರಭಕ್ಷಕರು ಎಂಬ ರೀತಿಯಲ್ಲಿ ಉಲ್ಲೇಖಿಸಿದ್ದಾನೆ. ಅದಾದ ನಂತರ ಈ ಅಂಡಮಾನ್ಗೆ ಯಾರು ಕೂಡ ಅಷ್ಟೊಂದು ಪ್ರೇರಿತ ಆಗಿರಲಿಲ್ಲ, ಹಲವಾರು ಮಂದಿ ಬರ್ತಾರೆ ಹೋಗ್ತಾರೆ. ಈ ರೀತಿ ಇರುವಾಗ ಮೊದಲನೇದಾಗಿ ಈಸ್ಟ್ ಇಂಡಿಯಾ ಕಂಪನಿಯು 1856ರಲ್ಲಿ ಅಂದರೆ ನಮ್ಮ ಸೆಲ್ಯೂಕಸ್ ಜೈಲು ನಿರ್ಮಾಣ ಮಾಡಲು ಬೇಕಾಗಿ ಅಂಡಮಾನ್ಗೆ ಹಲವಾರು ಕೈದಿಗಳನ್ನು ಕರೆದುಕೊಂಡು ಬರುತ್ತಾರೆ. ಬಂದು ಹಲವಾರು ಕೃತ್ಯಕರವಾದ ಒಂದು ಘಟನೆ ಇಲ್ಲಿ ನಡೆಯುತ್ತದೆ. ಅದರಲ್ಲಿ ನಮ್ಮ ಇವರಿಗೆ ಲೇಖಕರು ನೋಡುವಾಗ ಅಲ್ಲಿ ಹಲವಾರು ಯೋಧರನ್ನು ಕೊಲ್ಲುವ ಒಂದು ಸಂಗತಿಯನ್ನು ಯೋಚಿಸಿ ಇವರಿಗೆ ಹಲವಾರು ಒಂದು ದುಃಖಕರವಾದ ಸಂಗತಿ ನೆನಪಾಗುತ್ತದೆ. ಇದು ಕಳೆದ ನಂತರ ಇವರು ಈ ರೀತಿ ಅಂಡಮಾನ್ನ ಮುಂಚಿನ ಒಂದು ಕೃತಿ ಮತ್ತು ಹೀಗೆ ಹೇಗೆ ಬದಲಾವಣೆಯಾಗಿದೆ. ಇಂದಿರಾ ಗಾಂಧಿ ಅವರು ಬಂದ ನಂತರ ಈ ಹಲವಾರು ಅಂಡಮಾನ್ ಅಂದರೆ ಆದಿವಾಸಿಗಳು 3 ಜನಾಂಗಗಳು ಇದೆ ಎಂದು ಉಲ್ಲೇಖಿಸಿದೆ. ಜುರ್ವಾಗಳು ಮತ್ತು ನಿಕೋಬಾರಿಗಳು, ಕೊರವಾಗಳು ಅಂತ 3 ವಿಭಾಗಗಳನ್ನು ಇವರು ಉಲ್ಲೇಖಿಸಿದ್ದಾರೆ. ನಾವು ನೋಡುವುದಾದರೆ ಇವು ಇಂದಿರಾ ಗಾಂಧಿ ಬಂದ ನಂತರ ಹಲವಾರು ಆದಿವಾಸಿಗಳಿಗೆ ಒಂದು ಉಪಯುಕ್ತವಾದ ಒಂದು ರಿಸರ್ಚ್ ಅಂದರೆ ಜರ್ವಾ ರಿಸರ್ಚ್ ಎಂಬ ಒಂದು ರಿಸರ್ಚನ್ನು ಕೂಡ ತರಲಾಗಿದೆ. ನಂತರ ನೋಡುವಾಗ ಮುಂಚಿನ ಕಾಲದಲ್ಲಿ ಇಲ್ಲಿ 30,000 ಜನರಷ್ಟಿದ್ದ ಈ ಅಂಡಮಾನ್ ಖಂಡದಲ್ಲಿ ಈಗ ಬರುವ ನೋಡುವಾಗ 3,80,000 ಜನರು ಇಲ್ಲಿ ವಾಸವಾಗಿದ್ದಾರೆ. ಅದೇ ಆದ ನಂತರ ನಾವು ನೋಡುವುದಾದರೆ ಈ ಅಂಡಮಾನು ನಮ್ಮ ಗೋವಾದಿಂದ ಅಂದರೆ ಗುಜರಾತಿನಿಂದ ಹಿಡಿದು ಈ ತಮಿಳುನಾಡುವರೆಗೂ ವಿಸ್ತರಿಸಿದೆ. ಇದರಲ್ಲಿ ಹಲವಾರು ಭಾಷೆಗಳನ್ನು ಹೊಂದಿದೆ. ಅದರಲ್ಲಿ ನೋಡುವಾಗ ಧರ್ಮೀಯರು ಕೂಡ ಇದ್ದಾರೆ, ಅಂದರೆ ಹಿಂದೂಗಳು ಅಧಿಕ ಜನರು ಹೊಂದಿದ್ದಾರೆ. ನಾವು ನೋಡುವುದಾದರೆ 1,80,000 ಜನ ಹಿಂದೂಗಳು ಮತ್ತು 61,000 ಕ್ರಿಶ್ಚಿಯನರು ಮತ್ತು 21,000 ಮುಸ್ಲಿಮರು ಕೂಡ ಈ ಅಂಡಮಾನ್ ಖಂಡವು ಹೊಂದಿದೆ. ಅದರಲ್ಲಿ ನಾವು ಈ ಭಾಷೆಯಲ್ಲಿ ಹಲವಾರು ವೈವಿಧ್ಯತೆಯನ್ನು ಹೊಂದಿದೆ. ನಾವು ನೋಡೋದಾದರೆ 21% ಇಲ್ಲಿ 21% ಬಂಗಾಳಿಗಳು ಅಂದರೆ ಗುಜರಾತಿಂದ ಬರುವ ಬಂಗಾಳಿಗಳು ಇದ್ದಾರೆ ಮತ್ತು ಸಣ್ಣ ಪುಟ್ಟ ಮಲಯಾಳಿಗಳು ಮತ್ತು ತಮಿಳರು ಅದೇ ರೀತಿ ಇತರ ಭಾಷೆಗಳನ್ನು ಹೊಂದಿದೆ. ಇದರಲ್ಲಿ ನಾವು ಲೇಖಕರೊಂದಿಗೆ ದೂರ ಸಂಪರ್ಕದಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಲೇಖಕರು ಎಲ್ಲ ಜನರಿಗೂ ಒಂದು ರೀತಿಯ ಒಂದು ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಲೇಖಕರು ಹೇಳ್ತಾರೆ ಏನೆಂದರೆ, ನೀವು ಈ ಅಂಡಮಾನ್ ನಾವು ಚಿಂತನೆ ಹೇಗಿದೆ ಅಂದರೆ ಅಲ್ಲಿನ ಅವರು ನಗ್ನವಾಗಿರುವ ರೀತಿಯನ್ನು ಕಂಡು ಲೇಖಕರು ನನಗೊಂದು ಮಾತು ಹೇಳಿದರು. ಏನೆಂದರೆ, ನೀವು ಈಗಿನ ನಿಮ್ಮ ಚಿಂತನೆ ಏನಾಗಿದೆ ಅಂದರೆ ಅವರೊಂದು ಕೀಳು ಜಾತಿ ಅಂತ. ಆದರೆ ಈಗಿನ ನಾವು ನೋಡೋ ಮಾನವರು ವಸ್ತ್ರವನ್ನು ಧರಿಸಿ ಕೂಡ ಇಲ್ಲಿ ಭ್ರಷ್ಟಾಚಾರ ನಡೆಯುವುದಾದರೆ ಅಲ್ಲಿ ಅವರು ವಸ್ತ್ರವನ್ನು ಧರಿಸದೇ ಕೂಡ ಅವರಿಗೊಂದು ಸುಖಕರವಾದ ಜೀವನವಿದೆ. ಅದರಿಂದ ಅವರು ಒಂದು ಒಳ್ಳೆಯ ಜನರು. ನಮ್ಮ ಚಿಂತನೆ ಸರಿ ಇಲ್ಲ ಎಂಬ ರೀತಿಯಲ್ಲಿ ಲೇಖಕರು ನನಗೊಂದು ಮಾತನ್ನು ಹೇಳಿ ಎಲ್ಲರಿಗೊಂದು ಈ ಪ್ರೇರಕವಾಗುವ ಮಾತನ್ನು ಹೇಳಲು ಇಚ್ಛಿಸಿದ್ದಾರೆ. ಇಷ್ಟು ಹೇಳಿ, ನೀವು ಈ ಕೃತಿಯು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕೃತಿಯೂ ಕೂಡ ಆಗಿದೆ. ಇದನ್ನು ನೀವು ಓದಿ, ಎಲ್ಲರೂ ಓದಿ ಎಂಬ ಮಾತಿನೊಂದಿಗೆ ಕೊನೆಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮಾನ್ಯ ತೀರ್ಪುಗಾರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಸಹಮಿತ್ರರೇ, ಸಹಸ್ಪರ್ಧಿಗಳೇ, ಇವತ್ತು ನಾನು ಇಲ್ಲಿ ಬೆರೂತಿನಿಂದ ಜೆರೂಸಲೆಮ್ಗೆ ಪುಸ್ತಕ ಅಂದರೆ ಡಾಕ್ಟರ್ ಅಂಗ್ ಸ್ವೀ ಚಾಯ್ ಬರೆದಂತಹ ಸಿಂಗಾಪುರ ಮೂಲದ ವೈದ್ಯೆಯು ಲೇಖಕಿಯಾದಂತಹ ಅವರು ಬರೆದಂತಹ ಪುಸ್ತಕ ಕನ್ನಡಕ್ಕೆ ಫಕೀರ್ ಮೊಹಮ್ಮದ್ ಕಡ್ಪಾಡಿ ಅವರು ಅನುವಾದ ಮಾಡಿದ್ದಾರೆ. ಬಹಳ ಕನ್ನಡದೇ ಮೂಲ ಪುಸ್ತಕ ಎನ್ನುವಂತೆ ಅನುವಾದ ಮಾಡಿದ್ದಾರೆ. ಅನುವಾದದ ಕುರಿತು ಮತ್ತೆ ಮಾತನಾಡೋಣ. ಏನೇ ಇರಲಿ, ಡಾಕ್ಟರ್ ಅಂಗ್ ಸ್ವೀ ಚಾಯ್ ಈ ಪುಸ್ತಕವನ್ನು ಯಾಕೆ ಬರೀತಾರೆ, ಈ ಪುಸ್ತಕ ಯಾವ ಪ್ರಕಾರದ ಸಾಹಿತ್ಯ ಅನ್ನುವುದು ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಪುಸ್ತಕದ ಪ್ರಾರಂಭದ ಪೇಜ್ನಲ್ಲಿ ಲಂಡನ್ನ ಸಂಡೇ ಟೈಮ್ಸ್ನ ಪತ್ರಕರ್ತರು ಒಂದು ಮಾತನ್ನು ಹೇಳ್ತಾರೆ. ಸರ್ ಆಂಟೋನಿ ಪ್ಯಾರ್ಸನ್ಸ್ ಎಂಬರು ಒಂದು ಮಾತನ್ನು ಹೇಳ್ತಾರೆ, ಈ ಪುಸ್ತಕವನ್ನು ಯಾರಾದರೂ ಓದಿಯೂ ಭಾವಶೂನ್ಯರಾದರೆ ನನ್ನ ಕಡೆಯಿಂದ ಧಿಕ್ಕಾರ ಅಂತ. ಯಾಕೆ ಈ ಮಾತುಗಳನ್ನು ಅವರು ಹೇಳ್ತಾರೆ ಗೊತ್ತುಂಟ? ಈ ಪುಸ್ತಕ ಇದೊಂದು ಇತಿಹಾಸ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದೊಂದು ಪ್ರವಾಸ ಅಥವಾ ಅನುಭವ ಕಥನಕ್ಕಿಂತ ಹೆಚ್ಚಾಗಿ ಇದೊಂದು ಸಮೂಹದ ದುರಂತ ಕಥನ. ಸಾವಿರಾರು ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾದಂತಹ ದೌರ್ಜನ್ಯದ ಕಥನ, ಲಕ್ಷಾಂತರ ಮಕ್ಕಳು ಹತ್ಯೆಗೊಳಗಾದಂತಹ ಒಂದು ಹತ್ಯಾಕಾಂಡ, ಇನ್ನು ಸಾವಿರಾರು ಯುವಕ ಯುವತಿಯರು ತನ್ನ ನಾಡಿಗಾಗಿ ಸ್ವಾತಂತ್ರ್ಯ ಹೋರಾಡಿದಂತಹ ಸ್ವಾತಂತ್ರ್ಯದ ಕಥನ ಅಂತ ಹೇಳ್ಬೋದು.
ಈ ಪುಸ್ತಕ ಬರೆಯುವುದಕ್ಕಿಂತ ಮುಂಚೆ ಅಥವಾ ಅವರು ಫೆಲಸ್ತೀನ್, ಜೆರೂಸಲಂ, ಇಸ್ರೇಲ್ ಮಧ್ಯ ಪ್ರಾಚ್ಯದ ಆ ಪ್ರದೇಶಕ್ಕೆ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಲೇಖಕರಿಗೆ ಒಂದು ನಿಲುವಿರ್ತದೆ. ಅಂದರೆ ಕ್ರಿಸ್ತ ಧರ್ಮ ಅನುಸರಿಸಿದಂಥ ಅವರು ಬೈಬಲ್ನಲ್ಲಿ ಹೇಳುವಂತೆ ಇಸ್ರೇಲ್ಗಳು ಪವಿತ್ರರು, ಶ್ರೇಷ್ಠರು, ಅವರ ನಾಡು ಶ್ರೇಷ್ಠ, ಅವರು ಮಾಡುವುದೆಲ್ಲ ನ್ಯಾಯ ಎಂಬುವ ಕುರಿತು ನಿಲುವನ್ನು ತಾಳಿದ್ದ ಅವರು ತತ್ಕ್ಷಣದಲ್ಲಿ ಅಲ್ಲಿಗೆ ಪ್ರವೇಶ ಮಾಡಿದ ತತ್ಕ್ಷಣದಲ್ಲಿ ಅವರ ನಿಲುವನ್ನು ಚೇಂಜ್ ಮಾಡುವ ಹಾಗೆ ಮಾಡಿದಂತಹ ಪರಿಣಾಮ ಯಾವುದು? ಅಷ್ಟೊಂದು ಪರಿಣಾಮಕಾರಿಯಾದ, ಅಂದರೆ ಅಲ್ಲಿಗೆ ಪ್ರವೇಶ ಮಾಡಿದ ಮರುದಿವಸದಲ್ಲಿಂದಲೇ ಅವರ ಆ ನಿಲುವುಗಳನ್ನು ಚೇಂಜ್ ಮಾಡ್ತಾ ಬರ್ತಾರೆ ಅವರು. ಯಾಕಂದರೆ ಇಸ್ರೇಲಿಗರು ಅಷ್ಟು ಕ್ರೂರವಾಗಿ ವರ್ತನೆ ಮಾಡುವಂಥವರ ಶೋಷಣೆಗಳು, ಅದರಿಂದ ಕಷ್ಟಗಳನ್ನು ಅನುಭವಿಸುತ್ತಿರುವ ಫೆಲಸ್ತೀನ್ಗಳು, ಇವುಗಳನ್ನೆಲ್ಲ ಅವರು ವಿವರಣೆ ಮಾಡುತ್ತಾ ಅವರು ಫೆಲಸ್ತೀನ್ ಜನರಿಗಾಗಿ ಹೋರಾಟ ಮಾಡ್ತಾರೆ. ಈ ಪುಸ್ತಕದ ಕುರಿತಿರುವ ಒಂದು ಆನ್ಲೈನ್ ರೀಡಿಂಗ್ನಲ್ಲಿರುವ ಕೆಲವು ಪ್ರತಿಕ್ರಿಯೆಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗುವುದು. ಯಾಕಂದರೆ ಈ ಪುಸ್ತಕದಲ್ಲಿ ಹಲವಾರು ಕಡೆ ನಾನು ಎಂಬ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಆ ಪ್ರತಿಕ್ರಿಯೆ ಮಾಡುವಂತಹ ಕೆಲವು ರಿವ್ಯೂವರ್ಸ್ ಅದನ್ನು ಹೇಳ್ತಾರೆ, ಏನಂದರೆ ಈ ಪುಸ್ತಕ ವೈಯಕ್ತಿಕ ಉದ್ದೇಶಕ್ಕಾಗಿ ಬರೆದಿದ್ದಾರೆ ಎಂಬ ಒಂದು, ಅಂದರೆ ನಾನೇನೋ ಅಲ್ಲಿ ಕೆಲಸ ಮಾಡಿದ್ದೇನೆ ಎಂಬ ಉದ್ದೇಶ ಇಟ್ಟುಕೊಂಡು ಬರೆದಿದ್ದಾರೆ ಎಂಬ ಕೆಲವು ಅಭಿಪ್ರಾಯಗಳನ್ನು ನನಗೆ ನೋಡಲಿಕ್ಕೆ ಸಾಧ್ಯವಾಯಿತು. ಆದರೆ ನನಗೆ ಅವರ ಅನಿಸಿಕೆ ನನಗೆ ಇಲ್ಲಿ ಹೇಳಲಿಕ್ಕೆ ಇರುವುದು, ಈ ಪುಸ್ತಕವನ್ನು ಒಮ್ಮೆ ಪರಿಪೂರ್ಣವಾಗಿ ಓದುವಾಗ ನೀವು ಫೆಲಸ್ತೀನ್ ಜನತೆಯೊಂದಿಗೆ ಸಾಕ್ತೀರಿ. ಅಲ್ಲಿ ಇಸ್ರೇಲಿಗಳ ಕ್ರೂರತನ, ಒಬ್ಬ ಮನುಷ್ಯ ಅಷ್ಟೊಂದು ಕ್ರೂರವಾಗ್ತಾನ, ಒಬ್ಬ ಮನುಷ್ಯ ಅಷ್ಟೊಂದು ತಾಳ್ಮೆ ಸಹಿಸುವಂಥ ಫೆಲಸ್ತೀನ್ ಜನರು, ತಮ್ಮ ಸಂಸ್ಕೃತವನ್ನು ಇನ್ನೂ ಬಿಟ್ಟುಕೊಡಲಿಕ್ಕೆ ಮನಸ್ಸಿಲ್ಲದಂಥ ಜನರು, ಇವುಗಳನ್ನು ವಿವರಿಸುವಂತಹ ಡಾಕ್ಟರ್ ಅಂಗ್ ಸ್ವೀ ಚಾಯ್ ಅವರು ನಂತರ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ ಈ ಪುಸ್ತಕದಲ್ಲಿ. ಈ ಪುಸ್ತಕವನ್ನು ನನಗೆ ರೊಮ್ಯಾಂಟಿಕ್ ಆಗಿ ಬರೀಬಹುದಿತ್ತು, ಅಂದರೆ ಒಂದು ನೈಜ ಕಥನ ಆಗಿರಬಹುದು. ಉದಾಹರಣೆಗೆ ನೀವು ಪ್ಯಾಪಿಲೋನ್, ಮಹಾಪಲಾಯನದಂಥ ಪುಸ್ತಕಗಳನ್ನು ನೋಡಿದ್ದೀರಿ. ಆ ಪುಸ್ತಕಗಳು ನೈಜ ಕಥೆಗಳೇ, ಅದು ದುರಂತ ಕಥೆಗಳೇ. ಆದರೆ ಯಾವತ್ತೂ ಆ ಪುಸ್ತಕಗಳು ಏನಾಗಿಲ್ಲ, ನಂತರದಲ್ಲಿ ಪುಸ್ತಕ ಬರೆದ ನಂತರ ಪುಸ್ತಕಕ್ಕೆ ಒಂದು ಬೆಲೆ ಸಿಕ್ಕಿದೆ ಹೊರತು ಆ ಪುಸ್ತಕದ ವಸ್ತು ಏನಿದೆಯೋ ಆ ಪ್ಯಾಪಿಲೋನ್ಗೆ ಯಾವತ್ತೂ ನ್ಯಾಯ ಕೊಡಬೇಕಂತ ಯಾರೂ ಹೋರಾಟ ಮಾಡಲಿಲ್ಲ. ಹಾಗೆ ರೊಮ್ಯಾಂಟಿಕ್ ಆಗಿ ಬರೆದಿದ್ದರೆ ಈ ಪುಸ್ತಕಕ್ಕೆ ಒಂದು ಮಾನ್ಯತೆ ಇದಕ್ಕಿಂತ ಹೆಚ್ಚಾಗಿ ಸಿಕ್ತಿತ್ತು. ಆದರೆ ಫೆಲಸ್ತೀನ್ ಜನರಿಗೆ ನ್ಯಾಯ ಬೇಕಿತ್ತು. ಅದಕ್ಕಾಗಿ ನಾನು ಇದನ್ನು ಕಾವ್ಯಾತ್ಮಕ ಶೈಲಿ ಅಥವಾ ಕಾದಂಬರಿ ಶೈಲಿಯನ್ನು ಬಿಟ್ಟು ಕೆಲವೊಂದು ಕಡೆ ಪತ್ರಿಕಾ ವರದಿ ಅಂತ ಶೈಲಿ, ಕೆಲವೊಂದು ಕಡೆ ಕಾವ್ಯಾತ್ಮಕ ಶೈಲಿ ಬರೆದ್ರೆ ಪರಿಣಾಮ ಬೀರಬಹುದು ಎಂಬಲ್ಲಿ ಅಂಥದೇ ಶೈಲಿ ಬರುತ್ತಾ, ಕೆಲವೊಂದು ಕಡೆ ಪ್ರವಾಸ ಕಥನದಿಂದ ಬರೀತಾ ಟೋಟಲ್ ಆಗಿ ಫೆಲಸ್ತೀನ್ ಜನರಿಗೆ ಇದರಿಂದ ಏನಾದರೂ ನ್ಯಾಯ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಬರೆದಂತಹ ಪುಸ್ತಕ ಆಗಿದೆ ಇದೆ. ಮಾತ್ರವಲ್ಲ, ಈ ಪುಸ್ತಕ ಕನ್ನಡದಲ್ಲಿ ಎಷ್ಟು ಮಟ್ಟಿಗೆ ರೀಚ್ ಆಗಿದೆ ಅಂತ ಗೊತ್ತಿಲ್ಲ. ಇಂಗ್ಲೀಷ್ನ ಈ ಪುಸ್ತಕ ಏನಾಗಿದೆ ಅಂದರೆ ಬೇಕಾದಷ್ಟು ಬಹಳ ಪರಿಣಾಮವನ್ನು ಬೀರಿದೆ. ಡಾಕ್ಟರ್ ಸ್ವೀ ಅಂಗ್ ಚಾಯ್ ಅವರು ಬರೆದಂತಹ ಅವರು ಕೆಲವೊಂದು ಮಾತುಗಳನ್ನು ಹೇಳ್ತಾರೆ, ಇಸ್ರೇಲಿಗಳ ಕ್ರೂರತನವನ್ನು ಕಲಿಸುವಂಥ ಕೆಲವು ಮಾತುಗಳನ್ನು ಹೇಳ್ತಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಎಲ್ರಿಗೂ ವಂದಿಸುತ್ತಾ, ನಾನು ಇತ್ತೀಚೆಗೆ ಓದಿದಂತಹ ಪುಸ್ತಕ ಪತ್ರಕರ್ತರಾದ ಸತೀಶ್ ಚಪ್ಪರಿಕೆ ಅವರು ರಚಿಸಿದಂತಹ ಪ್ರವಾಸ ಕಥನ ಥೇಮ್ಸ್ ತಟದ ತವಕ ತಲ್ಲಣ. ಇದರ ಕುರಿತಾಗಿ ಒಂದಿಷ್ಟು ಮಾತನಾಡಲಿಕ್ಕೆ ಇಚ್ಛಿಸ್ತೇನೆ. ಪುಸ್ತಕಗಳೆಂದರೆ ನಮ್ಮ ಚಿಂತನೆಗಳನ್ನು ಪ್ರಬುದ್ಧವಾಗಿಸುವಂತಹ, ಅದೇ ರೀತಿ ನಮ್ಮಲ್ಲಿ ಏನಿಲ್ಲವೋ ಅಂತಹ ಜ್ಞಾನಗಳನ್ನು ಉತ್ಖನನಗೊಳಿಸುವಂತಹ, ಉತ್ಪತ್ತಿ ಮಾಡುವಂತಹ ಒಂದು ಅಪಾರ ಜ್ಞಾನ ಭಂಡಾರ. ಅದರಲ್ಲಿ ಪ್ರವಾಸ ಕಥನಗಳು ಮತ್ತೂ ವಿಶಿಷ್ಟವಾದವುಗಳು. ಹೇಗೆ ಅಂತಂದರೆ, ಒಂದು ಮಾತಿದೆ ಅಲ್ವಾ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಈ ಎರಡೂ ಪ್ರಕ್ರಿಯೆಗಳನ್ನು ಪ್ರವಾಸ ಕಥನಗಳ ಮೂಲಕ ಅಕ್ಷರಾರ್ಥವಾಗಿ ನಮಗೆ ತಿಳಿಯಲು ಸಾಧ್ಯವಾಗ್ತದೆ. ಹೇಗೆಂತಂದರೆ, ಒಬ್ಬ ಪ್ರವಾಸಿ ಅವನ ಪ್ರವಾಸದಲ್ಲಿ ಉಂಟಾದಂತಹ ಅನುಭವಗಳನ್ನು, ಅಲ್ಲಿ ಅವನು ಕಂಡಂತಹ ದೃಶ್ಯಗಳನ್ನು ಪ್ರವಾಸ ಕಥನಗಳ ಮೂಲಕ, ಕೋಶಗಳ ಮೂಲಕ ಓದುಗರಿಗೆ ಕಟ್ಟಿಕೊಡಲಿಕ್ಕೆ ಪ್ರಯತ್ನಿಸ್ತಾರೆ. ಇದರ ಮುಖಾಂತರ ಅಲ್ಲಿ ಉಂಟಾದಂತಹ ಅನುಭವಗಳು ಓದುಗನ ಅನುಭವಗಳಾಗಿ ಮಾರ್ಪಾಡಾಗಿ ಒಂದು ವಿಶಿಷ್ಟವಾದಂತಹ ಜ್ಞಾನ ವೃದ್ಧಿಗೆ ಕಾರಣವಾಗ್ತದೆ, ಜ್ಞಾನ ವೃದ್ಧಿಯಾಗಿ ಒಂದು ಪರಿವರ್ತಿತವಾಗ್ತದೆ. ಅದರಂತೆ ಆಗಿದೆ ಸತೀಶ್ ಚಪ್ಪರಿಕೆ ಅವರು ವೃತ್ತಿಯಲ್ಲಿ ಪತ್ರಕರ್ತರಾಗಿರುವಂತಹ, ಪ್ರಜಾವಾಣಿಯ ಪತ್ರಕರ್ತರಾಗಿರುವಂತಹ ಸತೀಶ್ ಚಪ್ಪರಿಕೆ ಅವರು ತನ್ನ ಪತ್ರಿಕೋದ್ಯಮ ಜೀವನದಲ್ಲಿ ಒಮ್ಮೆ ಲಂಡನ್ಗೆ ತೆರಳಬೇಕಾಗಿ ಬಂದಾಗ, ಶಿವನಿಂಗ್ ಕ್ಯಾಂಪ್ಗೆ ಬೇಕಾಗಿ UK ಅಂದರೆ ಯುನೈಟೆಡ್ ಕಿಂಗ್ಡಮ್ ಆಫ್ ಬ್ರಿಟನ್ಗೆ ತೆರಳಬೇಕಾಗಿ ಬಂದಾಗ ಅಲ್ಲಿ ಅವರು ಕಂಡಂತಹ ಅನುಭವಗಳು, ಅಲ್ಲಿ ಜಾಗತಿಕ ಮಟ್ಟದ ಮಾಧ್ಯಮ ಲೋಕವನ್ನು ಅವರು ಕಂಡಂತಹ ಒಂದು ಅಲ್ಲಿನ ಮಾಧ್ಯಮ ಲೋಕವನ್ನು ಇಲ್ಲಿಗೆ ತುಲನೆ ಮಾಡಿ ನೋಡಿದಾಗ ಅವರಲ್ಲಿ ಉಂಟಾದಂತಹ ಜಿಜ್ಞಾಸೆಗಳು, ಇಲ್ಲಿನ ಪ್ರಾಮಾಣಿಕತೆ, ಇಲ್ಲಿನ ಮಾಧ್ಯಮ ಲೋಕದ ನಿಷ್ಠೆಗಳು ಎಲ್ಲಿ ಪ್ರಾಮಾಣಿಕತೆಯನ್ನು ಕಳೆದುಕೊಳ್ತಾ ಇದೆ ಎಂಬ ಒಂದು
ಜಿಜ್ಞಾಸೆ ಅವರಲ್ಲಿ ಮೂಡಿದ್ದಾಗಿ ಈ ಪುಸ್ತಕ ಓದುವಾಗ ನಮಗೆ ತಿಳಿಯಲು ಸಾಧ್ಯವಾಗ್ತದೆ. ಅವರು ಪುಸ್ತಕದ ಪ್ರಾರಂಭದಲ್ಲಿ ಹೇಳ್ತಾರೆ, ಟ್ರುತ್ ಈಸ್ ಫ್ಯಾಕ್ಚುಯಲ್ ಆ್ಯಂಡ್ ಅನ್ಆಲ್ಟರೇಬಲ್, ಅನ್ರಿವೀಲಿಂಗ್ ಆಫ್ ಟ್ರುತ್ ವಿಚ್ ಆಲ್ವೇಸ್ ಸೈಡ್ಸ್ ವಿತ್ ಸೊಸೈಟಿ ಆ್ಯಂಡ್ ಈಸ್ ಸಬ್ಸ್ಯೂಮ್ಡ್ ಇನ್ ಕಮ್ಯುನಿಟಿ, ಕಾನ್ಷಿಯಸ್ನೆಸ್ ಈಸ್ ಜರ್ನಲಿಸಮ್. ಅಂದರೆ ಸತ್ಯವು ಯಾವತ್ತೂ ಬದಲಾಗದಂತಹದ್ದು ಮತ್ತು ವಾಸ್ತವಿಕವಾದುದು. ಈ ಮಾಧ್ಯಮ ಲೋಕ ಅಂದರೆ ಸಮಾಜದ ಪ್ರಜ್ಞೆಯಲ್ಲಿ ಸಮುದಾಯದ ಪರವಾಗಿರುವ ಸಾಮುದಾಯಿಕವಾದಂತಹ ಬೆಳವಣಿಗೆಗಳಿಗೆ ಸತ್ಯವನ್ನು ತೆರೆದುಕೊಳ್ಳುವುದಾಗಿದೆ ಪತ್ರಿಕೋದ್ಯಮ ಅಂತ ಅವರು ವಿಶ್ಲೇಷಿಸ್ತಾರೆ. ಅದರಲ್ಲಿ ನಮಗೆ ತಿಳಿಯಲು ಸಾಧ್ಯವಾಗುವುದೇನೆಂದರೆ, ಈ ಪತ್ರಿಕೋದ್ಯಮ ಒಂದು ಸಾಮಾಜಿಕವಾದಂತಹ ಅಭಿವೃದ್ಧಿಯಲ್ಲಿ ಮುಖ್ಯವಾದಂತಹ ಅಪಾರವಾದಂತಹ ಅಮೋಘ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಳ್ಳುತ್ತದೆ ಕೂಡ. ಯಾಕೆಂತಂದರೆ ಈ ಮಾಧ್ಯಮಗಳಿಲ್ಲ ಅಂತಂದರೆ ಯಾವ ಹೋರಾಟಗಳು, ಯಾವ ಸಾಮಾಜಿಕವಾದಂತಹ ಸೇವೆಗಳು ಎಲ್ಲವೂ ಅಮೂಲ್ಯವಾಗಿ ಹೋಗ್ತದೆ. ಇದನ್ನೇ ಅವರು ಅಲ್ಲಿ ಬ್ರಿಟನ್ನಲ್ಲಿ ಕಂಡಂತಹ ಮಾಧ್ಯಮ ಲೋಕದ ಅಲ್ಲಿನ ದಕ್ಷತೆ, ಅಲ್ಲಿನ ಪಕ್ವತೆ ಎಲ್ಲವನ್ನು ಇಲ್ಲಿಗೆ ತುಲನೆ ಮಾಡಿ ನೋಡ್ತಾರೆ. ಅಲ್ಲಿನ ಒಂದು ಪತ್ರಿಕೆಯಾದಂತಹ ಟೈಮ್ಸ್ ಪತ್ರಿಕೆ, 200 ವರ್ಷಗಳ ಇತಿಹಾಸ ಇದೆ ಈ ಪತ್ರಿಕೆಗೆ. ಆ ಪತ್ರಿಕೆ ಮೊದಲು ದ ಡೈಲಿ ಯೂನಿವರ್ಸಲ್ ಅಪ್ಲಿಕೇಬಲ್ ಹಾಗೇನೋ ಹೆಸರಿತ್ತು ಅದಕ್ಕೆ. ಅದು 1785ರಲ್ಲಿ ಪ್ರಕಟಣೆಗೆ ಶುರುವಿಟ್ಟಿದ್ರು. ಅದು 3 ವರ್ಷಗಳ ನಂತರ ಟೈಮ್ಸ್ ಪತ್ರಿಕೆಯಾಗಿ ಹೆಸರು ಮಾರ್ಪಾಡಾಗ್ತದೆ. ಅಲ್ಲಿನ ಒಬ್ಬ ಮೊದಲ ಸಂಪಾದಕ ಜಾನ್ ವಾಲ್ಟರ್ ಅಂತ ಹೇಳ್ತಾರೆ. ಜಾನ್ ವಾಲ್ಟರ್ ಎಂಬವರು ಅವರು ಸಣ್ಣ ಒಂದು ಮಾನಹಾನಿಯಾಗುವಂತಹ ಒಂದು ವರದಿಯನ್ನು ಪ್ರಕಟಿಸಿದ್ದಕ್ಕೆ ಬೇಕಾಗಿ 16 ತಿಂಗಳುಗಳ ಜೈಲು ಶಿಕ್ಷೆಯನ್ನು ಅವರು ಅನುಭವಿಸ್ತಾರೆ. ಆಗಲೇ ನಮಗೆ ತಿಳಿಯಲು ಸಾಧ್ಯವಾಗುವುದೇನೆಂದರೆ ಅಲ್ಲಿನ ದಕ್ಷತೆ, ಮಾಧ್ಯಮಿಕವಾದಂತಹ ಪತ್ರಿಕೋದ್ಯಮಗಳ ದಕ್ಷತೆ, ಪಕ್ವತೆಗಳು ಎಷ್ಟಿದೆ ಅಂತ ನಮಗೆ ಅದರಿಂದಲೇ ತಿಳಿಯಲು ಸಾಧ್ಯ ಆಗ್ತದೆ. ಆದರೆ ಇಲ್ಲಿ ನಾವು ನೋಡುವುದಾದರೆ ಮಾಧ್ಯಮಗಳು ದೈನಂದಿನವಾಗಿ ಏನು ಮಾಡ್ತಾ ಇದೆ ಅಂತಂದರೆ ರಾಜಕೀಯವಾಗಿ ನಡೀತಾ ಇದೆ. ಅಂತಹ ಒಂದು ಉತ್ತಮ ಮಾಹಿತಿಗಳನ್ನು ಈ ಪುಸ್ತಕ ತಿಳಿಸಿಕೊಡ್ತದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಸ್ಸಲಾಮು ಅಲೈಕುಂ. ಗೌರವಾನ್ವಿತರೇ ಹಾಗೂ ಓದುಗ ಮಿತ್ರರೇ, ನನ್ನ ವಿಮರ್ಶಾ ಪುಸ್ತಕ ರಹಮತ್ ತರೀಕೆರೆಯವರು ರಚಿಸಿದಂತಹ ಕದಲಿ ಹೊಕ್ಕು ಬಂದೆ ಎಂಬಂತಹ ಪ್ರವಾಸ ಕಥನ. ಮಿತ್ರರೇ, ನಿಮಗೆಲ್ಲರಿಗೂ ತಿಳಿದಿರುವಂತೆ ಪುಸ್ತಕ ಎಂಬುದು ಒಬ್ಬ ಓದುಗನನ್ನು ಪ್ರಬುದ್ಧ ಚಿಂತಕನಾಗಿಸುವಲ್ಲಿ ಒಂದು ಅಗೋಚರ ಮಾಧ್ಯಮವಾಗಿದೆ ಎಂಬಂತೆಯೇ ಕದಲಿ ಹೊಕ್ಕು ಬಂದೆ ಪುಸ್ತಕವು ಕೂಡ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಎಂಬಂತೆ ತನ್ನ ಆರಂಭವನ್ನು ಶ್ರೀಶೈಲದ ಪ್ರವಾಸದೊಂದಿಗೆ ಆರಂಭಗೊಂಡ ನಂತರ 24 ಲೇಖನಗಳನ್ನು ಒಳಗೊಂಡ ಒಂದು ಪ್ರವಾಸ ಕಥನವಾಗಿದೆ. ಈ ತನ್ನ 24 ಲೇಖನಗಳಲ್ಲಿ ಮೊದಲಿಂದ ಶ್ರೀಶೈಲದ ಪ್ರವಾಸದಿಂದ ಆರಂಭಗೊಂಡು ನಂತರ ಒಂದೊಂದಾಗಿ, ಅಂದರೆ ನಿಜಾಮುದ್ದೀನ್ ಅವರ ದರ್ಗಾವಾಗಿರಲಿ, ನಂತರ ಮಲಾನದ ಹಿಮಾಲಯದಲ್ಲಿರುವ ವಿಚಿತ್ರವಾದ ಒಂದು ಹಳ್ಳಿಯಾಗಿರಲಿ, ನಂತರ ನವಾಬರ ಲಕ್ನೋ ಆಗಿರಲಿ, ಬಂಗಾಳದಲ್ಲಿರುವ ಕನ್ನಡದ ಕೊಂಡಿಯನ್ನಾಗಿರಲಿ, ಹಾಗೂ ಲಕ್ಷದ್ವೀಪದಲ್ಲಿರುವ ಟಿಪ್ಪು ಸುಲ್ತಾನ್ ಹೆಸರಿರುವ ಬೋಟುಗಳನ್ನಾಗಲಿ, ಹಾಗೂ ಹೀಗೆ ಹಲವಾರು ತಾಣಗಳನ್ನು ಪರಿಚಯಿಸುತ್ತಾ ಹೋಗುತ್ತದೆ. ನಂತರ ಇವರು ಪರಿಚಯಿಸುತ್ತಾ ಹೋದಂತೆ ಕೇವಲ ಮೋಜಿಗಾಗಿ ಸುತ್ತುವ ಲಕ್ಸುರಿ ಪ್ರವಾಸಿಗರಿಗಿಂತ ಭಿನ್ನವಾಗಿ ರಹಮತ್ ತರೀಕೆರೆಯವರು ಹಲವಾರು ಪ್ರವಾಸ ತಾಣಗಳನ್ನು ಭೇಟಿ ಕೊಡುತ್ತಾ ಎಷ್ಟೇ ಕಷ್ಟ ಬಂದರೂ ಕೂಡ ಅವುಗಳನ್ನು ಬೆನ್ನು ತೋರಿಸದೆ ಅವುಗಳನ್ನು ಹಿಮ್ಮೆಟ್ಟಿ ಯಶಸ್ವಿಯಾಗಿ ಮುಂದೆ ಹೊಂದಿಕೊಳ್ಳುವ ಒಂದು ಛಲವನ್ನು ಹೊಂದಿದ್ದು, ನಂತರ ಇವರು ತನ್ನ ಲೇಖನದಲ್ಲಿ ಹುಡುಕಾಟ ಒಂದು ಪ್ರವಾಸ ತಾಣದ ಒಂದು ಸ್ಥಳಗಳನ್ನು ನೋಡುವುದಷ್ಟೇ ಅಲ್ಲದೆ ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ಅವುಗಳ ಅಧ್ಯಯನವನ್ನು ತನ್ನ ಪುಸ್ತಕದ ರೂಪದಲ್ಲಿಯೋ ಲೇಖನದ ರೂಪದಲ್ಲಿಯೋ ಬರಹದಲ್ಲಿ ನಮಗೆ ತಿಳಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ನಂತರ ಇವರು ಒಬ್ಬ ಲೇಖಕರಾಗಿಯೂ ವಿಮರ್ಶಕರಾಗಿಯೂ ಹಾಗೂ ನಂತರ ಒಬ್ಬ ಶಿಕ್ಷಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ತಮ್ಮ ತೀಕ್ಷ್ಣವಾದ ಒಳನೋಟಗಳಿಗೆ ಹಾಗೂ ಸಂಸ್ಕೃತಿಯ ಬಗ್ಗೆ ವಿಮರ್ಶಾತ್ಮಕ ದೃಷ್ಟಿಕೋನಕ್ಕೆ ಹೆಸರುವಾಸಿಯಾಗಿದ್ದಾರೆ. ಕದಲಿ ಹೊಕ್ಕು ಎಂಬ ಪ್ರವಾಸ ಕಥನವು ಇದೊಂದು ಕೇವಲ ಪ್ರವಾಸ ಕಥನವಾಗಿರದೆ ಕದಲಿ ಎಂಬ ಜಿಜ್ಞಾಸೆಗಳ ರೂಪಕವಾಗಿ ಪರಿವಹಿಸಿಕೊಂಡರೆ ಇದು ಪ್ರವಾಸವು ಹುಟ್ಟುಹಾಕುವ ಜಿಜ್ಞಾಸೆಗಳ ಕದಲಿಯನ್ನು ಹೊಕ್ಕಿ ಬಂದಷ್ಟೇ ಅನುಭವವನ್ನು ನೀಡುತ್ತದೆ. ನಂತರ ಇದೊಂದು ಪ್ರವಾಸ ಕಥನವಾಗಿರದೆ ಇದೊಂದು ಇದು ಅಧ್ಯಯನಶೀಲತೆಯನ್ನು ರೂಢಿಸಿಕೊಳ್ಳಲಿರುವ ಮತ್ತೊಂದು ಹಾದಿ ಎಂದು ನಮಗೆ ಇವರ ಬರಹವು ನಮಗೆ ಸ್ಪಷ್ಟ ಮಾಡಿಕೊಡುತ್ತದೆ. ನಂತರ ಇವರ ಬರಹದಲ್ಲಿ ಕೆಲವು ತಪ್ಪುಗಳು, ಅಂದರೆ ಕೆಲವೊಮ್ಮೆ ನಿಯಮಗಳು ಉಲ್ಲಂಘಿಸಿದಂತೆ, ಅಂದರೆ ಇವರು ತಮ್ಮ ಆಳವಾದ ಅಧ್ಯಯನದಲ್ಲಿ
ತಮ್ಮ ಧರ್ಮವನ್ನು ತ್ಯಜಿಸಿ ಮತ್ತೊಂದು ಧರ್ಮಕ್ಕೆ ಮತಾಂತರಗೊಂಡು ಬಿಟ್ಟರೇನು ಎಂಬ ಭಾವನೆಗಳು ಬರುವುದುಂಟು. ಅದು ಹಾಗೂ ಇವರು ಹಲವಾರು ಮೂಢನಂಬಿಕೆಗೆ ಬಲಿಯಾಗಿ ಬಿಟ್ಟರೇನು ಎಂಬ ಭಾವನೆಗಳು ಮನಸ್ಸಿನಲ್ಲಿ ಮೂಡುವುದು ಸಹಜ. ನಂತರ ಇವರು ತಮ್ಮ ಲೇಖನದಲ್ಲಿ ಶ್ರೀಶೈಲದ ಬಗ್ಗೆ ವಿವರಿಸುವಾಗ, ಶ್ರೀಶೈಲದಲ್ಲಿ ಬೆಸ್ತರು ಅಲ್ಲಿನ ಹರಿಗೋಲಿನ ಮೂಲಕ ಮೀನು ಹಿಡಿಯುವ ಕಲೆಯು ಇಲ್ಲಿ ಪ್ರಸಿದ್ಧವಾಗಿದೆ. ಏಕೆಂದರೆ ಅಲ್ಲಿನ ನಂತರ ಇವರು ಹಿಮಾಲಯದಿಂದ ಮಲಾಣ ಎಂಬ ವಿಚಿತ್ರ ಅಲ್ಲಿ ಅಲೆಕ್ಸಾಂಡರ್ನು ಅಲ್ಲಿಗೆ ಭಾರತಕ್ಕೆ ದಂಡಯಾತ್ರೆಗೆ ಬಂದಾಗ ಅಲ್ಲಿ ಅವನು ಬಿಟ್ಟು ಹೋದ ಜನಾಂಗದವರು ಎಂದು ಅಲ್ಲಿಯನ್ನು ತಿಳಿಸಲಾಗುತ್ತದೆ. ಅಲ್ಲಿನ ವಿಚಾರ ಆಚಾರಗಳು, ಅಲ್ಲಿನ ಆಗು ಹೋಗಲು, ಅಲ್ಲಿನ ಪ್ರತಿಯೊಂದು ನೀತಿ ನಿಯಮಗಳು ಬೇರೆ ಬೇರೆಯಾಗಿದ್ದು ಭಾರತದಲ್ಲಿ ಇದ್ದು ಒಂದು ವಿದೇಶದಂತೆ ನಮಗೆ ಮನದಟ್ಟಾಗುತ್ತದೆ. ನಂತರ ಇವರು ಲಕ್ನೋದಲ್ಲಿ ಒಂದು ಸೈಕಲ್ ರಿಕ್ಷಾ ಏರಿದಾಗ ಅಲ್ಲಿನ ಜನರು ಶಿವನ ಸರ್ಪದಂತೆ ಕೊರಳಿನಲ್ಲಿ ಕಪ್ಪಿನ ಮಫ್ಲರ್ ಧರಿಸುವುದು, ಅಲ್ಲಿನ ಶಿಯಾಗಳ ನಾಯಕನ ಹೆಸರಿನಲ್ಲಿ ಅಲ್ಲಿ ದುಃಖ ಸೂಚಕವಾಗಿ ಅಲ್ಲಿ ಆ ಕಫು ಮಫ್ಲರನ್ನು ಧರಿಸುತ್ತಾರೆ. ನಂತರ ಇವರು ಮೊಹರ್ರಂ ಆಚರಣೆಯ ಸಂದರ್ಭದಲ್ಲಿ ಅಲ್ಲಿ ವಿಶಿಷ್ಟವಾಗಿ ಮೊಹರ್ರಂ ಆಚರಿಸುವಾಗ ಅಲ್ಲಿನ ಜನರು ಶಿವ ಹಾಗೂ ಗಣೇಶ ಫೋಟೋ ಈ ಮುಂತಾದ ದೇವರುಗಳ ಫೋಟೋಗಳ ನಡುವೆಯೂ ಸಂವಿಧಾನವನ್ನು ಎತ್ತಿ ಹಿಡಿದಂತಹ ನಮ್ಮ ಅಂಬೇಡ್ಕರ್ ಅವರ ಫೋಟೋಗಳು ಹಾಗೂ ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿಯ ಫೋಟೋಗಳು ನಮಗೆ ಗುರುತಿಸಬಹುದು. ಈ ಪುಸ್ತಕವನ್ನು ನೀವು ಮತ್ತೊಮ್ಮೆ ಓದಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಆಖಿರುದವಾನ ಅಲ್ಹಮ್ದುಲಿಲ್ಲಾಹಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಆಲಾ ವಬರಕಾತು. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಎನ್ನುತ್ತಲೇ ಕದಲಿ ಹೊಕ್ಕು ಬಂದೆ ಎನ್ನುವ ಪ್ರವಾಸ ಪ್ರಿಯ ರಹಮತ್ ತರೀಕೆರೆಯವರ ಜೀವನದ ಪ್ರವಾಸವೇ ಈ ಪುಸ್ತಕದಲ್ಲಿ ಮೊಟ್ಟ ಮೊದಲ ಲೇಖನವಾಗಿದೆ ಎಂದರೆ ಇವರ ಜೀವನದಲ್ಲಿ ಆದಂತಹ ಆಗುಹೋಗುಗಳ ಕುರಿತು ಈ ಪುಸ್ತಕದಲ್ಲಿ ವರ್ಣಿಸಿದ್ದಾರೆ. ಈ ಪುಸ್ತಕವನ್ನು ಓದುವಾಗ ನನಗೆ ಅಷ್ಟೇನು ಅಚ್ಚುಕಟ್ಟಾಗಿ ಮಹತ್ವಪೂರ್ಣವಾಗಿ ಕಾಣಲಿಲ್ಲ. ಆದರೂ ನನಗೆ ದೋಚಿದಂತಹ ಕೆಲವು ವಿಷಯಗಳನ್ನು ಹೇಳಲು ಇಚ್ಛಿಸುತ್ತೇನೆ. 1992ರಲ್ಲಿ ಅವರವರ ಊರ ಮನೆ ಬಿಟ್ಟು ಹಂಪಿಯ ವಿರೂಪಾಕ್ಷ ಗುಡಿಯ ಮುಂದಿರುವ ಪಾಲು ಮಂಟಪಗಳಲ್ಲಿ ಆರಂಭಗೊಂಡಂತಹ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಇವರು ಹೋಗಿ ಸೇರಿಕೊಂಡರು. ಅಲ್ಲಿಗೆ ಅವರಲ್ಲದೆ ಬೆಂಗಳೂರಿನ ಶ್ರೀನಿವಾಸರಾಜು ಹಾಗೂ ರಾಘವೇಂದ್ರರಾವ್ ಕೂಡ ಅಲ್ಲಿಗೆ ಬಂದಿದ್ದರು. ಚಿಕ್ಕಬಳ್ಳಾಪುರದ ಶ್ರೀನಿವಾಸರಾಜು ಹಂಪಿಗೆ ಬಂದಿದ್ದು ಒಂದು ರೀತಿಯಲ್ಲಿ ಶತಮಾನಗಳ ಕಾಲ ಮರಳಿ ಮನೆಗೆ ಎನ್ನಬಹುದು. ಕಾರಣ ಅವರ ಪೂರ್ವಜರು ಆನೆವಂಶೀಯ ವರ್ಗದವರಂತೆ. ಅದು ಇವರ ಹೆಸರಲ್ಲಿರುವ ರಾಜು ಎನ್ನುವುದು ಅದರ ಪಳೆಯುಳಿಕೆಯಾಗಿದೆ. ಆದರೆ ಇವರು ತುಂಡು ಜುಬ್ಬವನ್ನಿಟ್ಟು ಹೆಗಲಿಗೆ ಬ್ಯಾಗ್ನ ಎತ್ತಿ ಹಾಕಿಕೊಂಡು ಕ್ಯಾನ್ವಾಸ್ ಶೂ ಧರಿಸಿ ಲುಟುಪುಟು ಓಡುವಂತಹ ಈ ರಾಜವಂಶಿಗಳಲ್ಲಿ ರಾಜತ್ವದ ಅಗತ್ಯ ಇರಲಿಲ್ಲ. ಇದರ ಬದಲು ಸಾಧು ಹಸುವಿನಂತೆ ಇರುವಂತಹ ಸ್ವಭಾವವಿತ್ತು. ಆಳ್ವಿಕೆ ಮಾಡುವ ದರ್ಪದ ಬದಲು ನಮ್ರವಾಗಿ ಸದ್ದಿಲ್ಲದೆ ಸೇವೆ ಮಾಡುವ ವಿನಯವಿತ್ತು. ಇವರು ಲೇಖಕರಿಂದ ಹಸ್ತಪ್ರತಿಯನ್ನು ಪಡೆದು ಯಾವುದೋ ಗಲ್ಲಿಗೆ ಹೋಗಿ ಪ್ರಶ್ನೆಗೆ ಸಂಪರ್ಕಿಸಿ ಆ ಪುಸ್ತಕದಲ್ಲಿ ಅವರು ಅಲ್ಲೇ ಕೂತು ತಿದ್ದುಪಡಿ ಮಾಡಿ ಅದನ್ನು ಪ್ರೂಫ್ ಮಾಡಿ ನಂತರ ಕಲಾವಿದರಿಂದ ಮುಖಪಟವನ್ನು ಬರೆಸಿ ಬೈಂಡಾದ ಪುಸ್ತಕಗಳನ್ನು ಬ್ಯಾಗಿಗೆ ಹಾಕಿಕೊಂಡು ಅಂಗಡಿಗೆ ಹೋಗಿ ಅವರು ಮಾರುತ್ತಿದ್ದರು, ಸಾಗಾಟನೆ ಮಾಡುತ್ತಿದ್ದರು. ಅದೇ ರೀತಿ ಲೇಖಕರನ್ನು ಕಾಲೇಜಿಗೆ ಕರೆಸಿ ಉಪನ್ಯಾಸವನ್ನು ಪ್ರಕಟಿಸಿದ್ದನ್ನು ಹಂಚುತ್ತಿದ್ದರು. ವಿದ್ಯಾರ್ಥಿಗಳಿಗೆ ಇದರಿಂದ ಸ್ಪರ್ಧೆಯನ್ನು ನೀಡುತ್ತಿದ್ದರು. ಆ ಸ್ಪರ್ಧೆಗಳಿಗೆ ಬಹುಮಾನವನ್ನು ಕೊಡುತ್ತಿದ್ದರು. ಇಂತಹ ಸಾಹಿತ್ಯ ಸೇವೆಗಳನ್ನು ಇವರು ಕ್ರೈಸ್ಟ್ ಕಾಲೇಜಿನ ಕನ್ನಡ ಸಂಘದ ಸಾಹಿತ್ಯದಲ್ಲಿ ಬಹುಕಾಲ ಮಾಡಿಕೊಂಡು ಬಂದವರಾಗಿದ್ದಾರೆ. ಕ್ಲಿಷೆಯಲ್ಲಿರುವ ಸಾಹಿತ್ಯ ಸೇವೆ ಎಂಬ ಶಬ್ದಕ್ಕೆ ಅರ್ಥವನ್ನು ತುಂಬಿದವರೇ ಇವರಾಗಿದ್ದಾರೆ. ಕನ್ನಡ ಸಂಘ ಹಾಗೂ ಪುಸ್ತಕ ಪ್ರಕಟಿಸುವಲ್ಲಿ ತಮ್ಮ ಬದುಕನ್ನೇ ತೀರಿಸಿದರಲ್ಲಿ ಇವರು ಕೂಡ ಒಬ್ಬರು. ಸರ್ಕಾರವು ಒಮ್ಮೆ ಇವರನ್ನು ಸನ್ಮಾನಿಸಿದಾಗ ಮತ್ತೊಮ್ಮೆ ಅವರನ್ನು ಅವಮಾನಿಸಿತು. ಇದೆಲ್ಲ ಅವರು ಯಾವುದೇ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳದೆ ಅವರು ಮುಂದೆ ಹೋದರು. ನಂತರ ಸರ್ಕಾರವು ಇವರನ್ನು ಪುಸ್ತಕದ ಪ್ರಾಧ್ಯಾಪಕರಾಗಿ ಅವರ ಆಯ್ಕೆ ಮಾಡಲು ಇಚ್ಛಿಸಿದಾಗ
ಅವರ ಸಹೋದರರೆಲ್ಲರೂ ಅವರನ್ನು ಅಭಿನಂದಿಸಿದರು. ಆದರೆ ಮರುದಿನ ನೋಡುವಾಗ ಸರ್ಕಾರವು ಅವರ ಹೆಸರೇ ಕೈಬಿಟ್ಟು ಹೋಗಿತ್ತು. ಇದು ನನಗೆ ಅನಿವಾರ್ಯತೆವಲ್ಲ ಎಂದು ಹೇಳಿ ಅವರ ಹೆಗಲಿಗೆ ಬ್ಯಾಗನ್ನು ಹಾಕಿಕೊಂಡು ಆ ಬ್ಯಾಗಿನೊಳಗೆ ಪುಸ್ತಕವನ್ನು ತುಂಬಿಸಿ ಪುಸ್ತಕವನ್ನು ಮಾರಾಟ ಮಾಡುತ್ತಿದ್ದರು. ಹೀಗೆ ಅವರು ಮಲೆನಾಡಿನಲ್ಲಿ ಹೋಗಿ ಅವರ ಕೊನೆಯ ಉಸಿರು ಪ್ರಾಣ ಬಿಟ್ಟರು. ಅವರು ತಮ್ಮ ಮಕ್ಕಳಿಗೆ ಕೊಟ್ಟಂತಹ ಒಂದು ಒಲೆಯಲ್ಲಿ ಹೀಗಿದೆ: ನಾನು ಎಲ್ಲ ಜನರಂತೆಯೇ ಪ್ರಕೃತಿಗೆ ಬದಲಾದವನಾಗಿದ್ದೇನೆ, ಪ್ರಕೃತಿಯಲ್ಲಿ ಲೀನವನಾಗಿದ್ದೇನೆ. ನನ್ನನ್ನು ಯಾವ ಸಂಸ್ಕೃತಿಯಲ್ಲಿರುವಂತಹ ಯಾವ ಧರ್ಮದಲ್ಲಿರುವಂತಹ ಆಚರಣೆಗೂ ಒಳಪಡಿಸಬೇಡಿ. ಕಾರಣ ನಾನು ಕಾಲಕ್ಕೆ ಬದಲಾಗುವಂತಹ ಯಾವುದೋ ಧರ್ಮವನ್ನು ನಾನು ನಂಬುವುದಿಲ್ಲ. ಅವರಲ್ಲಿರುವಂತಹ ಆಚರಣೆಯನ್ನು ಕೂಡ ನಾನು ನಂಬುವುದಿಲ್ಲ. ಯಾವುದೋ ಒಂದು ಮೆಡಿಕಲ್ ಕಾಲೇಜಿಗೆ ನನ್ನ ದೇಹವನ್ನು ದಾನ ಮಾಡಿಬಿಡಿ, ಏಕೆಂದರೆ ಆ ಮೆಡಿಕಲ್ ಕಾಲೇಜಿನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬಹುದು ಎಂದು ಇದು ಅವರ ಸಾವಿನ ಧೀಮಂತರಾಗಿ ತೋರಿಸುವುದು ಎದ್ದು ಕಾಣುತ್ತದೆ ಎಂದು ಹೇಳುತ್ತಾ ನನ್ನ ಚಿಕ್ಕ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾನು ಇಂದು ನಿಮ್ಮ ಮುಂದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನಿತ ಕೃತಿಯಾದಂತಹ ಡಾಕ್ಟರ್ ಎಚ್.ಎಸ್. ಅನುಪಮರವರು ರಚಿಸಿರುವ ಅಂಡಮಾನ್ ಕಂಡ ಹಾಗೆ ಈ ಕೃತಿಯ ಬಗ್ಗೆ ಒಂದೆರಡು ವಿಷಯಗಳನ್ನು ಕುರಿತು ನಿಮ್ಮ ಮುಂದೆ ವಿಷಯವನ್ನು ಪ್ರಸ್ತಾಪಿಸುತ್ತೇನೆ. ಅಂಡಮಾನ್ ಕಂಡ ಹಾಗೆ ಎಂಬ ತಲೆಬರಹವನ್ನು ಕಾಣುವಾಗಲೇ ನಮಗೆ ಅರ್ಥವಾಗುವುದೇನೆಂದರೆ, ಅಂಡಮಾನ್ ಕಂಡ ಹಾಗೆ ಎಂಬ ತಲೆಬರಹವನ್ನು ನಾವು ಕಾಣುವಾಗಲೇ ನನಗೆ ಅನುಭವವಾದದ್ದೇನೆಂದರೆ, ನಾವು ಚಿಕ್ಕವರಿರುವಾಗ ನನ್ನ ಶಾಲೆಯ ಗೆಳೆಯರು ನನಗೆ ಹೀಯಾಳಿಸುತ್ತಿದ್ದರು, ನಿನ್ನ ಮನೆ ದೂರ ಇರುವ ಕಾರಣ ನಿನ್ನ ಮನೆ ಅಂಡಮಾನಿನಲ್ಲಿರುವುದು ಎಂದು. ಆಗ ನನಗೆ ಅಂಡಮಾನ್ ಎಂಬುದು ಯಾವುದೋ ಒಂದು ದೂರದ ದೇಶವೆನ್ನೋ ಎನ್ನಿಸುತ್ತಿತ್ತು. ಆದರೆ ಅಂಡಮಾನ್ ಹೇಗೆ ಎಂಬುದು ನನಗೆ ತಿಳಿದದ್ದು ಅಂಡಮಾನ್ ಕಂಡ ಹಾಗೆ ಎಂಬ ಪುಸ್ತಕ ಓದಿದ ನಂತರ. ಅಂಡಮಾನ್ ಇದರ ಈ ತಲೆಬರಹದಿಂದ ನನಗೆ ಅನಿಸಿದೇನೆಂದರೆ, ಅಂಡಮಾನ್ ನಾವು ಕಂಡ ಹಾಗೆ ಇಲ್ಲ, ಅಂಡಮಾನ್ ಎಂಬುದು ಒಂದು ಬೇರೆ. ಅಂಡಮಾನ್ ನಮ್ಮ ಭಾರತದಲ್ಲೇ ಇರುವಂತಹ ಒಂದು ದ್ವೀಪ ಸಮೂಹವಾಗಿದೆ. 572 ದ್ವೀಪಗಳಾಗಿದೆ ಆ ಅಂಡಮಾನಿನಲ್ಲಿರುವುದು. ಹಾಗೆ ಈ ಡಾಕ್ಟರ್ ಎಚ್.ಎಸ್. ಅನುಪಮರವರು ಈ ಪುಸ್ತಕದಲ್ಲಿ ಹಲವಾರು ವಿಷಯಗಳನ್ನು ಅಂಡಮಾನಿನ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಅಂಡಮಾನ್ ಎನ್ನುವಾಗ ನಮಗೆ 2ನೇ ಶತಮಾನದ ಒಬ್ಬ ನಾವಿಕ ಅಂಡಮಾನಿನಿಂದ ಪಾಸಾಗುವಾಗ ಅವನು ಹೇಳುತ್ತಾನೆ, ಅಲ್ಲಿಯ ಜನರನ್ನು ಕಂಡು ಅವನು ಹೇಳುತ್ತಾನೆ, ಅವರ ಮುಖ ತುಂಬ ವಿಕೃತವಾಗಿತ್ತು ಹಾಗೂ ಅವರು ನರಭಕ್ಷಕರಾಗಿದ್ದಾರೆ ಎಂದು. ಹಾಗೆ ಚೀನಾದಿಂದ ಒಬ್ಬ ನಾವಿಕ ಭಾರತಕ್ಕೆ ಬರುವಾಗ ಅವನು ಕೂಡ ಅಲ್ಲಿನ ಕಂಡು ಅವರು ನರಭಕ್ಷಕರಾಗಿರುತ್ತಾರೆ ಎಂದು ಅವನು ಕೂಡ ಉಲ್ಲೇಖಿಸಿದ್ದಾನೆ. ಇದರಿಂದ ನಮಗೆ ಅನಿಸುತ್ತದೆ ಅದೊಂದು ನರಭಕ್ಷಕರ ನಾಡುಗಳಾಗಿತ್ತು, ಅಲ್ಲಿರುವವರು ಎಲ್ಲ ಕಾಡು ಜನರು ನರಭಕ್ಷಿಸುತ್ತಿದ್ದರು ಎಂದು ನಮಗೆ ಅರ್ಥವಾಗುತ್ತದೆ. ಹಾಗೆ ನಾವು ಮುಂದೆ ನೋಡುವುದಾದರೆ ವಿಶ್ವವಿಖ್ಯಾತವಾದ ಸೆಲ್ಯೂಕಸ್ ಜೈಲ್ ಎನ್ನುವಾಗ ನಮ್ಮ ರಾಷ್ಟ್ರೀಯ ನಾಯಕರನ್ನು ಅಲ್ಲಿ ಬ್ರಿಟಿಷರು ತೆಗೆದುಕೊಂಡೋಗಿ ಅಲ್ಲಿ ಸೆರೆಮನೆ ವಾಸದಲ್ಲಿ ಇಡುತ್ತಿದ್ದರು. 1906ರಲ್ಲಾಗಿತ್ತು ಈ ಸೆಲ್ಯೂಕಸ್ ಜೈಲನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿದೆ. 5,17,000 ರೂಪಾಯಿಗಳನ್ನು ಖರ್ಚು ಮಾಡಿಯಾಗಿತ್ತು ಅಂದು ಆ ಸೆಲ್ಯೂಕಸ್ ಜೈಲನ್ನು ನಿರ್ಮಿಸಿದ್ದು ಎಂದು ಕವಿತ್ರಿ ಇಲ್ಲಿ ನಮಗೆ ತಿಳಿಸಿದ್ದಾರೆ. ಹಾಗೆ ಇಂತಹ ಹಲವಾರು ವಿಷಯಗಳನ್ನು ಲೇಖಕಿ ನಮಗೆ ಈ ಪುಸ್ತಕದಲ್ಲಿ ನೀಡುತ್ತಿದ್ದಾರೆ. ಮಾತ್ರವಲ್ಲದೆ ಲೇಖಕಿ ಅವರು ಅಲ್ಲಿನ ಹಲವು ರೀತಿಯಾದ ಜನರ ಹೇಗೆ ವಾಸಿಸುತ್ತಾರೆ, ಅಲ್ಲಿ ಯಾವ ರೀತಿಯಾದ ಜನರು ಇದ್ದಾರೆ, ಅಲ್ಲಿನ ವಿವಿಧ ರೀತಿಯಾದ ಜನಾಂಗದ ಬಗ್ಗೆಯೂ ನಮಗೆ ಈ ಪುಸ್ತಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಹೇಳಿ ನನ್ನ ಪುಟ್ಟ ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬೇರೂತಿನಿಂದ ಜೆರೂಸಲೇಮಿಗೆ ಡಾಕ್ಟರ್ ಆಂಗ್ ಸ್ವೀ ಚಾಯ್ ರವರು ಬರೆದಂಥ ಈ ಪುಸ್ತಕವನ್ನು ಫಕೀರ್ ಮೊಹಮ್ಮದ್ ಕಟ್ಪಾಡಿರವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಬೇರೂತಿನಿಂದ ಜೆರೂಸಲೇಮಿಗೆ ಡಾಕ್ಟರ್ ಆಂಗ್ ಸ್ವೀ ಚಾಯ್ ರವರು ಈ ಪುಸ್ತಕವನ್ನು ಬರೆಯುವ ಮೊದಲು ಇವರು ಒಂದು ಕ್ರಿಶ್ಚಿಯನ್ ಸಮೂಹಕ್ಕೆ ಸೇರಿದಂಥ ಒಬ್ಬ ಮಹಿಳೆಯರಾಗಿದ್ದಾರೆ. ಬೈಬಲ್ನಲ್ಲಿ ಹೇಳಿದಂತೆ ಪ್ರಕಾರ ಇಸ್ರೇಲ್ ಜನಾಂಗ ಒಂದು ಶ್ರೇಷ್ಠ ಜನಾಂಗ, ಅವರ ಊರು ಒಳ್ಳೆಯ ಒಂದು ಊರು ಎಂಬುದು ಇವರು ತಿಳಿದಿರುತ್ತಾರೆ. ನಂತರದ ಕಾಲದಲ್ಲಿ ಇವರಿಗೆ ಬೇರೂತಿಗೆ ಹೋಗುವ ಸಂದರ್ಭದಲ್ಲಿ ಇವರು
ಭಾವಿಸುತ್ತಾರೆ. ಏನೆಂದರೆ ಫೆಲಸ್ತೀನ್ ಲೆಬನಾನ್ನಲ್ಲಿ ಇರುವಂತಹ ಭಯೋತ್ಪಾದಕರನ್ನು ಹೋಗಲಾಡಿಸಬೇಕಾಗಿ ಇಸ್ರೇಲಿಗಳು ಈ ಫೆಲಸ್ತೀನ್ ಮತ್ತು ಲೆಬನಾನ್ ಅದಕ್ಕೆ ದೌರ್ಜನ್ಯವೆಸಗಿ ಅಲ್ಲಿಗೆ ದಾಳಿ ಮಾಡಿಸುತ್ತಾರೆ ಎಂಬುದನ್ನು ಇವರು ತಿಳಿದಿರುತ್ತಾರೆ. ನಂತರ ಅಲ್ಲಿಗೆ ಹೋದ ಮರುಕ್ಷಣವೇ ಅವರ ಮನಸ್ಥಿತಿಯನ್ನು ಬದಲಾಯಿಸುವಂಥ ಕೆಲವು ಘಟನೆಗಳು ನಡೆಯುತ್ತದೆ. ಅದೇನೆಂದರೆ ಬೇರೂತಿ ಅಥವಾ ಲೆಬನಾನ್ನಲ್ಲಿ ಇರುವಂತಹ ಮುಸ್ಲಿಂ ಜನಾಂಗವನ್ನು ಗುರಿಯಾಗಿಸಿ ಇಸ್ರೇಲ್ ನಡೆಸುವಂತಹ ವೈಮಾನಿಕ ದಾಳಿಯಾಗಿರಬಹುದು, ಗುಂಡಿಟ್ಟು ಕೊಲ್ಲುವಂಥ ಕೆಲವು ಘಟನೆಗಳನ್ನು ಅವರು ತನ್ನ ಕಣ್ಣಾರೆ ಕಂಡು ಭಾವನಾತ್ಮಕವಾಗುತ್ತಾರೆ. ನಂತರದಲ್ಲಿ ಇವರು ಹೇಳುತ್ತಾರೆ, ಒಬ್ಬ ಮನುಷ್ಯ ಇಷ್ಟು ಕ್ರೂರಿಯಾಗಲು ಹೇಗೆ ಸಾಧ್ಯ, ಅಥವಾ ಒಬ್ಬ ಮನುಷ್ಯ ಇಷ್ಟು ಹೃದಯಹೀನನಾಗಲು ಹೇಗೆ ಸಾಧ್ಯ? ಏಕೆಂದರೆ ಮಗು ಅಥವಾ ಮಹಿಳೆಯರು, ಬಡವರು ಅಥವಾ ವೃದ್ಧರು ಎನ್ನದೇ ಕೊಲ್ಲುವಂಥ ಅಮಾನುಷ ಕೃತ್ಯವಾಗಿದೆ ಇವರು ಇಸ್ರೇಲಿಗಳು ನಡೆಸುವಂಥ ಈ ವೈಮಾನಿಕ ದಾಳಿ ಅಥವಾ ದೌರ್ಜನ್ಯ. ನಂತರದಲ್ಲಿ ಇವರು ಹೇಳ್ತಾರೆ, 1902 ಸೆಪ್ಟೆಂಬರ್ 5ರಂದು ಶಾತಿಲ ಅಥವಾ ಸಬ್ರಾದಲ್ಲಿ ನಡೆದಂತಹ ಒಂದು ದೌರ್ಜನ್ಯ. ಅಲ್ಲಿ ಕೆಲವು ದಿನಗಳ ಹಿಂದೆ ಅಲ್ಲಿನ ರಸ್ತೆ ಮತ್ತು ಕೆಲವು ಅಂಗಡಿಗಳನ್ನು ತೆರೆಯುವುದು ಮತ್ತು ಅಲ್ಲಿನ ರಸ್ತೆಯನ್ನು ಸುಗಮಗೊಳಿಸುವುದು. ಆ ಸಂದರ್ಭದಲ್ಲಿ ಲೇಖಕ ಎನಿಸುತ್ತಾರೆ, ಇಲ್ಲಿ ಈಗ ಒಂದು ಕ್ಲೀನ್ ಆಗಿದೆ, ಇಲ್ಲಿ ಇನ್ನು ಯಾವುದೇ ರೀತಿಯ ವೈಮಾನಿಕ ದಾಳಿ ನಡೆಯುವುದಿಲ್ಲ ಎಂದು ಎನಿಸುತ್ತಾರೆ. ಆದರೆ 1982 ಸೆಪ್ಟೆಂಬರ್ 15ರಂದು ಮುಂಜಾನೆ ವೇಳೆ ವೈಮಾನಿಕ ದಾಳಿ ಶುರುವಾಗುತ್ತದೆ. ನಂತರ ಟ್ಯಾಂಕರ್ ಮೂಲಕ ಎಲ್ಲ ಮನೆಗಳನ್ನು ಮತ್ತು ಮನುಷ್ಯರನ್ನು ಕೊಲ್ಲಲಾಗುತ್ತದೆ. ಇಂತಹ ಹೀನ ಕೃತ್ಯಗಳನ್ನು ಎಸೆಯುವಂತಹ ಇಸ್ರೇಲಿಗಳನ್ನು ಅವರು ಬಹಳ ಬಲವಾಗಿ ಕಠಿಣವಾಗಿ ಎದುರಿಸುತ್ತಾರೆ. ಆದರೂ ಕೂಡ ಅಲ್ಲಿನ ಫೆಲಸ್ತೀನ್ ಜನರಿಗೆ ಒಂದು ಘಟನೆ ಅವರು ವಿವರಿಸುತ್ತಾರೆ. ಏನೆಂದರೆ ಅವರು ಶುಶ್ರೂಷೆ ನೀಡುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಇಸ್ರೇಲ್ ಸೈನಿಕ ಗಾಯಗೊಂಡು ತನ್ನ ವೈದ್ಯಕೀಯ ಸಲುವಾಗಿ ಅಲ್ಲಿಗೆ ಬರುತ್ತಾರೆ. ಇದನ್ನು ಕಂಡ ಡಾಕ್ಟರ್ ಆಂಗ್ ಸ್ವಿ ಚಾಯ್ ಅವರಿಗೆ ಬಹಳ ಕೋಪ ಬಂದು ಅವರು ಹೇಳುತ್ತಾರೆ, ಇವನನ್ನು ಹೊರಗೆ ದಬ್ಬಿ, ಇವನು ಇಸ್ರೇಲ್. ಆಗ ಅಲ್ಲಿನ ಫೆಲಸ್ತೀನ್ ಮಹಿಳೆ ಹೇಳುತ್ತಾರೆ, ಇವನು ನಮ್ಮ ಎದುರಾಳಿಯಾಗಿರಬಹುದು, ಆದರೆ ಈಗ ಅವನು ಬಂದಿರುವುದು ನಮ್ಮ ರೋಗಿಯಾಗಿ, ಇವನಿಗೆ ನೀವು ಶುಶ್ರೂಷೆ ಮಾಡಬೇಕಾಗಿ ಅವರು ಹೇಳುವಾಗ ಅಲ್ಲಿ ಡಾಕ್ಟರ್ ಆಂಗ್ ಸ್ವಿ ಚಾಯ್ಗೆ ಬಹಳ ಆಶ್ಚರ್ಯವಾಗುತ್ತದೆ. ಏನೆಂದರೆ ಎಷ್ಟೋ ಸಾವು ನೋವುಗಳು ಆದರೂ ಇವರು ತಮ್ಮ ಸಹನೆ ಮೂಲಕ ಅವರು ಹೇಗೆ ನಿಲ್ಲುತ್ತಾರೆ ಅಥವಾ ಹೇಗೆ ಒಂದು ಸಹನೆ ಮೂಲಕ ಅವರು ನಿಲ್ಲುತ್ತಾರೆ ಎಂಬುದನ್ನು ಡಾಕ್ಟರ್ ಆಂಗ್ ಸ್ವಿ ಚಾಯ್ ಬಹಳ ಆಶ್ಚರ್ಯವಾಗುತ್ತದೆ. ಕೊನೆಗೆ ಅವರು 2002ರಲ್ಲಿ ಶಾತಿಲ ಮತ್ತು ಸಾಬ್ರಾದಲ್ಲಿ ನಡೆದಂಥ ದೌರ್ಜನ್ಯದ 10ನೇ ವಾರ್ಷಿಕವಾಗಿ ಅವರು ಅಮೇರಿಕಾಗೆ ಹೋಗಿ ಅಲ್ಲಿನ ಅಂದರೆ ಅವರು ಬೇರೂತಿನಲ್ಲಿ ಅಥವಾ ಫೆಲಸ್ತೀನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಕೆಲವು ಘಟನೆಗಳನ್ನು ಅಲ್ಲಿ ಹೇಳಿದಾಗ ಅಲ್ಲಿನ ಜನರಿಗೆ ಮನದಟ್ಟಾಗುತ್ತದೆ. ಏನೆಂದರೆ ಅಲ್ಲಿ ನಡೆದಂತಹ ವೈಮಾನಿಕದಲ್ಲಿ ಮರಣ ಹೊಂದಿದಂಥ ಜನರ ಬಗ್ಗೆ ಅವರಿಗೆ ಸಂಕಷ್ಟ ಈಡಾಗುತ್ತದೆ. ಇಷ್ಟೇ ಇಲ್ಲಿ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ.